ಒಂದು ಕ್ಷಣ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಬೀಜಿಂಗ್ನ ಜನನಿಬಿಡ ರಸ್ತೆಗಳು, ಕಾರುಗಳು ಬಂದು ನಿಲ್ತಾ ಇವೆ, ಆದ್ರೆ ಡ್ರೈವರ್ ಸೀಟಲ್ಲಿ ಯಾರೂ ಇಲ್ಲ. ಇದೇನು ಸೈನ್ಸ್ ಫಿಕ್ಷನ್ ಕಥೆಯಲ್ಲ, ಇದು ಚೀನಾದ ಇವತ್ತಿನ ನಿಜವಾದ ಚಿತ್ರಣ. ಚೀನಾದಲ್ಲಿ 178% ಜನ ಎಐ ತಂತ್ರಜ್ಞಾನದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದೇ ಅಮೆರಿಕಾದಲ್ಲಿ ಈ ಸಂಖ್ಯೆ ಕೇವಲ 35%. ಈ ಅಜಗಜಾಂತರ ವ್ಯತ್ಯಾಸವೇ ಚೀನಾದ ಎಐ ಕಥೆ ಯಾಕಿಷ್ಟು ಸ್ಪೆಷಲ್ ಅಂತ ಹೇಳುತ್ತೆ. ಜಗತ್ತಿನ ಬೇರೆ ದೇಶಗಳು ಎಐ ಜೊತೆ ಇನ್ನೂ ಪ್ರಯೋಗ ಮಾಡ್ತಾ ಇದ್ರೆ, ಚೀನಾ ಮಾತ್ರ ಅದರ ಸುತ್ತ ಒಂದು ಸಮಾಜವನ್ನೇ ಕಟ್ತಿದೆ. ಇದು ಬರೀ ಟೆಕ್ನಾಲಜಿಯ ಅಳವಡಿಕೆ ಅಲ್ಲ, ಬದಲಾಗಿ ಜನರ ಜೀವನ ಶೈಲಿಯನ್ನೇ ಬುಡಮೇಲ್ ಮಾಡುವ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆ. ಹಾಗಿದ್ರೆ ದಿನನಿತ್ಯದ ಜೀವನದಲ್ಲಿ ಇದು ಹೇಗೆ ಕಾಣಿಸುತ್ತೆ? ಡೆಲಿವರಿ ಡ್ರೋನ್ಗಳು ಮನೆಗಳ ಟೆರೆಸ್ ಮೇಲೆ ಊಟ ತಂದು ಹಾಕ್ತವೆ. ವಿದ್ಯಾರ್ಥಿಗಳ ವೀಕ್ನೆಸ್ ಏನು ಅಂತ ಅರ್ಥ ಮಾಡ್ಕೊಂಡು ಎಐ ಟ್ಯೂಟರ್ಗಳು ಪಾಠ ಹೇಳ್ಕೊಡ್ತವೆ. ಫ್ಯಾಕ್ಟ್ರಿಗಳಲ್ಲಿ ಲೈಟೇ ಇಲ್ದಿದ್ರೂ ರೋಬೋಟ್ಗಳು ಇಡೀ ದಿನ ಇಡೀ ರಾತ್ರಿ ಕೆಲಸ ಮಾಡ್ತವೆ. ಚಾಲಕರಿಲ್ಲದ ಟ್ಯಾಕ್ಸಿಗಳು ನಗರದ ಗಜಿಬಿಜಿ ರಸ್ತೆಗಳಲ್ಲಿ ಆರಾಮಾಗಿ ಓಡಾಡ್ತವೆ. ಜಗತ್ತಿನ ಅತಿ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಒಂದಾದ ಎನ್ವಿಡಿಯಾದ ಸಿಇಒ ಜೆನ್ಸನ್ ಹುವಾಂಗ್ ಅವರೇ ಹೇಳೋ ಹಾಗೆ, ಚೀನಾ ಅತ್ಯಂತ ವೇಗವಾಗಿ, ಅತೀವ ಸ್ಪರ್ಧಾತ್ಮಕವಾಗುತ್ತಿದೆ. ಇದು ಚೀನಾದ ಎಐ ಬೆಳವಣಿಗೆ ವೇಗ ಎಷ್ಟಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಸರಿ, ಇದೆಲ್ಲ ಹೇಗೆ ಸಾಧ್ಯವಾಯಿತು? ಇದರ ಹಿಂದೆ ಒಂದು ವ್ಯವಸ್ಥಿತವಾದ ರಾಷ್ಟ್ರೀಯ ಯೋಜನೆಯೇ ಇದೆ. 2017ರಲ್ಲಿ ರೂಪಿಸಿದ ಒಂದು ನೀಲಿ ನಕ್ಷೆ ಇವತ್ತಿನ ಈ ತಾಂತ್ರಿಕ ಕ್ರಾಂತಿಗೆ ಅಡಿಪಾಯ ಹಾಕಿತ್ತು. ಇಲ್ಲಿ ಸಮಯ ಎಷ್ಟು ಮುಖ್ಯ ಅಂತ ನೋಡಿ. 2016ರಲ್ಲಿ ಅಮೆರಿಕ ಎಐ ಬಗ್ಗೆ ತನ್ನ ಮೊದಲ ಪಾಲಿಸಿಗಳನ್ನು ತರುತ್ತೆ. ಆದರೆ ಕೇವಲ ಒಂದೇ ವರ್ಷದಲ್ಲಿ ಚೀನಾ ತನ್ನ ಮಹತ್ವಾಕಾಂಕ್ಷಿಯ ಯೋಜನೆಯನ್ನ ಜಗತ್ತಿನ ಮುಂದೆ ಇಡುತ್ತೆ. ಅವರ ಗುರಿ ತುಂಬಾ ಸ್ಪಷ್ಟವಾಗಿತ್ತು. 2030ರ ಹೊತ್ತಿಗೆ ಎಐ ಕ್ಷೇತ್ರದಲ್ಲಿ ವಿಶ್ವ ನಾಯಕನಾಗಬೇಕು. ಚೀನಾದ ಗುರಿ ಬರೀ ನಾಯಕತ್ವ ಅಷ್ಟೇ ಅಲ್ಲ, ಸುಮಾರು $150 ಬಿಲಿಯನ್, ಅಂದ್ರೆ $15,000 ಕೋಟಿ ಮೌಲ್ಯದ ದೇಶೀಯ ಎಐ ಉದ್ಯಮವನ್ನ ಕಟ್ಟಬೇಕು ಅನ್ನೋದು ಅವರ ಉದ್ದೇಶ. ಇದು ಸಣ್ಣ ಮೊತ್ತವೇನಲ್ಲ. ಆದರೆ ಯಾಕೆ? ಚೀನಾಗೆ ಎಐ ಕೇವಲ ಒಂದು ತಂತ್ರಜ್ಞಾನ ಅಲ್ಲ. ನಿಧಾನ ಆಗ್ತಾ ಇರೋ ಆರ್ಥಿಕತೆ, ವಯಸ್ಸಾಗ್ತಾ ಇರೋ ಜನಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಾ ಇರೋ ಕಾರ್ಮಿಕರ ಸಂಬಳ, ಈ ಎಲ್ಲ ಸವಾಲುಗಳಿಗೆ ಎಐ ಒಂದು ಉತ್ತರ. ಭವಿಷ್ಯ ಪೆಟ್ರೋಲ್ ಡೀಸೆಲ್ನದಲ್ಲ, ಬದಲಾಗಿ ಡೇಟಾದ್ದು ಅನ್ನೋದನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸರಿ, ಈಗ ಚೀನಾದ ರಸ್ತೆ, ಫ್ಯಾಕ್ಟ್ರಿ, ಆಸ್ಪತ್ರೆ ಮತ್ತು ಮನೆಗಳಲ್ಲಿ ಎಐ ಹೇಗೆ ನಿಜವಾಗಿಯೂ ಕೆಲಸ ಮಾಡ್ತಾ ಇದೆ ಅನ್ನೋದರ ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ. ಬೈಡು ಕಂಪನಿಯ ಅಪೋಲೋಗೋ ರೋಬೋಟ್ಯಾಕ್ಸಿಗಳು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಈಗಾಗಲೇ 80 ಲಕ್ಷಕ್ಕೂ ಹೆಚ್ಚು ಪೇಯ್ಡ್ ಟ್ರಿಪ್ಗಳನ್ನು ಪೂರ್ತಿ ಮಾಡಿವೆ. ಇನ್ನು ಹ್ಯಾಂಗ್ ಅನ್ನೋ ಕಂಪನಿ 2 ಕೂತು ಹೋಗ್ಬೋದಾದ ಏರ್ ಟ್ಯಾಕ್ಸಿಗಳನ್ನು ಟೆಸ್ಟ್ ಮಾಡ್ತಾ ಇದೆ. ಟಿಯಾಂಜಿನ್ ಬಂದರಿನಲ್ಲಂತೂ ಕ್ರೇನ್ಗಳು, ಟ್ರಕ್ಗಳು ಎಲ್ಲವೂ ತಾವಾಗಿಯೇ ಕೆಲಸ ಮಾಡ್ತವೆ. ಇದೆಲ್ಲ ಪ್ರಯೋಗದ ಹಂತ ದಾಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ತಂತ್ರಜ್ಞಾನ ಫ್ಯಾಕ್ಟ್ರಿಗಳ ಕಲ್ಪನೆಯೇ ಬದಲಾಯಿಸ್ಬಿಟ್ಟಿದೆ. ಮೊದಲೆಲ್ಲ ಮನುಷ್ಯರೇ ಕೆಲಸ ಮಾಡಬೇಕಿತ್ತು, ಆದರೆ ಈಗ ಲೈಟ್ಸ್ ಔಟ್ ಫ್ಯಾಕ್ಟ್ರಿಗಳು ಬಂದಿವೆ. ಅಂದ್ರೆ ಅಲ್ಲಿ ಲೈಟ್ ಆಫ್ ಮಾಡಿದ್ರೂ ಕೆಲಸ ನಿಲ್ಲಲ್ಲ, ಯಾಕಂದ್ರೆ ಮನುಷ್ಯರೇ ಇಲ್ಲ. ರೋಬೋಟ್ಗಳು 24/7 ಕೆಲಸ ಮಾಡ್ತವೆ. ಎಐ ತಪ್ಪುಗಳನ್ನ ಪತ್ತೆ ಮಾಡುತ್ತೆ. ಎಲ್ಲವೂ 5G ನೆಟ್ವರ್ಕ್ನಲ್ಲಿ ಮಾತಾಡ್ಕೊಳ್ತವೆ. ಇದು ಉತ್ಪಾದನೆಯಲ್ಲಿ ಒಂದು ಹೊಸ ಕ್ರಾಂತಿನೇ ಸರಿ. ಈ ತಂತ್ರಜ್ಞಾನದ ಹಿಂದೆ ಎಂಬೆಡೆಡ್ ಇಂಟೆಲಿಜೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಎಐ ಬರೀ ಡೇಟಾ ನೋಡಿ ಕಲಿಯಲ್ಲ, ಬದಲಾಗಿ ನಮ್ಮ ತರಹನೇ ಜಗತ್ತಿನ ಜೊತೆ ಬೆರೆತು ಚಲನೆಯ ಮೂಲಕ ಕಲಿಯುತ್ತೆ. ಅದಕ್ಕೆ ಯುನಿಟ್ರಿಯ H2ನಂತಹ ಹ್ಯೂಮನಾಯ್ಡ್ ರೋಬೋಟ್ಗಳು ಮನುಷ್ಯರ ಹಾಗೆ ಸಹಜವಾಗಿ ಚಲಿಸೋಕೆ ಸಾಧ್ಯವಾಗ್ತಾ ಇರೋದು. ಈ ಟೆಕ್ನಾಲಜಿ ಜನಸಾಮಾನ್ಯರ ಜೀವನವನ್ನು ಹೇಗೆ ಉತ್ತಮಗೊಳಿಸ್ತಿದೆ? ಆರೋಗ್ಯ ಕ್ಷೇತ್ರದಲ್ಲಿ ಎಐ ಡಿಸೈನ್ ಮಾಡಿದ ಒಂದು ಎಕ್ಸ್ಕೋಸ್ಕೆಲೆಟನ್ ಹುಟ್ಟಿನಿಂದ ಮೂಳೆ ಸಮಸ್ಯೆ ಇದ್ದ ಒಬ್ಬ ವಿದ್ಯಾರ್ಥಿಗೆ ನಡೆಯೋಕೆ ಸಹಾಯ ಮಾಡಿದೆ. ಹ್ಯಾಂಗ್ಝೌ ನಗರದ ಸಿಟಿ ಬ್ರೇನ್ ಟ್ರಾಫಿಕ್ ಜಾಮ್ ಅನ್ನು 15% ಕಡಿಮೆ ಮಾಡಿದೆ. ಇನ್ನು ಕೃಷಿಯಲ್ಲಿ ಡ್ರೋನ್ಗಳು ಗೊಬ್ಬರದ ಬಳಕೆಯನ್ನೇ ಕಡಿಮೆ ಮಾಡಿವೆ. ಶಿಕ್ಷಣದಲ್ಲೂ ಅಷ್ಟೇ. ಎಐ ಟ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲು ಒಂದು ಚಿಕ್ಕ ಟೆಸ್ಟ್ ಮೂಲಕ ವಿದ್ಯಾರ್ಥಿ ಎಲ್ಲಿದ್ದಾನೆ ಅಂತ ಅಳಿಯುತ್ತೆ. ನಂತರ ಅವರ ಸ್ಟ್ರೆಂಗ್ಥು, ವೀಕ್ನೆಸ್ ಇಟ್ಕೊಂಡು ಒಂದು ನಾಲೆಜ್ ಮ್ಯಾಪ್ ತಯಾರಿಸಿ ಅದಕ್ಕೆ ತಕ್ಕ ಹಾಗೆ ಪರ್ಸನಲ್ ಪಾಠಗಳನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿ ಕಲಿತಿದ್ದ ಹಾಗೆ ಪಠ್ಯಕ್ರಮವನ್ನು ಕೂಡ ಸುಧಾರಿಸ್ತಾ ಹೋಗುತ್ತೆ. ಇದು ಕಲಿಕೆಯ ಒಂದು ಹೊಸ ವಿಧಾನ. ಇದು ಬರೀ ಪಠ್ಯ ವಿಷಯಗಳಿಗೆ ಸೀಮಿತವಾಗಿಲ್ಲ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಟೆನ್ಷನ್, ಆತಂಕಗಳನ್ನ ವರ್ಚುವಲ್ ಕೌನ್ಸಿಲರ್ ಜೊತೆ ಪ್ರೈವೇಟ್ ಆಗಿ ಮಾತಾಡೋಕೆ ಎಐ ಚಾಲಿತ ಥೆರಪಿ ಬೂತ್ಗಳನ್ನೇ ಇಟ್ಟಿದ್ದಾರೆ. ಇದು ಮಾನಸಿಕ ಆರೋಗ್ಯದಂತಹ ಸೂಕ್ಷ್ಮ ವಿಚಾರಗಳಲ್ಲೂ ಎಐ ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಆದರೆ
ಇಷ್ಟೆಲ್ಲ ಅದ್ಭುತ ಪ್ರಗತಿ ನಡೀತಾ ಇದ್ರೂ ಚೀನಾದ ಎಐ ಕನಸಿಗೆ 2 ದೊಡ್ಡ ಅಡೆತಡೆಗಳು ಎದುರಾಗಿವೆ. ಒಂದು ಹಾರ್ಡ್ವೇರ್, ಇನ್ನೊಂದು ನಂಬಿಕೆ. ಮೊದಲನೆಯ ಮತ್ತು ಬಹುಶಃ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಹಾರ್ಡ್ವೇರ್. ಚೀನಾ ಅಡ್ವಾನ್ಸ್ಡ್ ಸೆಮಿಕಂಡಕ್ಟರ್ ಚಿಪ್ಗಳಿಗಾಗಿ ಬೇರೆ ದೇಶಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ವಿದೇಶಿ ವಿನ್ಯಾಸಗಳ ಮೇಲೆ ಅವಲಂಬಿತವಾಗಿದೆ. ಇದು ಅವರ ಬೆಳವಣಿಗೆಗೆ ದೊಡ್ಡ ಅಡಚಣೆಯಾಗಿದೆ. ಈ ಸವಾಲು ಹೇಗಿದೆ ಅಂದ್ರೆ, ಅತಿ ಪವರ್ಫುಲ್ ಎಐ ಚಿಪ್ಗಳು ವಿದೇಶದಲ್ಲಿ ಡಿಸೈನ್ ಆಗ್ತವೆ. ಅಮೆರಿಕ ಇವುಗಳ ರಫ್ತಿನ ಮೇಲೆ ಕಠಿಣ ನಿಯಂತ್ರಣ ಹೇರಿದೆ. ಇದಕ್ಕೆ ಉತ್ತರವಾಗಿ ಚೀನಾ ತನ್ನದೇ ಚಿಪ್ ಇಂಡಸ್ಟ್ರಿಯಲ್ಲಿ ಸಾವಿರಾರು ಕೋಟಿ ಡಾಲರ್ಗಳನ್ನು ಹೂಡಿಕೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಡೀಪ್ ಸೀಕ್ನಂಥ ಕಂಪನಿಗಳು ಕಡಿಮೆ ಕಂಪ್ಯೂಟಿಂಗ್ ಪವರ್ ಬಳಸುವ ಸ್ಮಾರ್ಟ್ ಮಾಡೆಲ್ಗಳನ್ನು ಕೂಡ ರಚಿಸುತ್ತಿವೆ. ಎರಡನೇ ಅಡೆತಡೆ ತಾಂತ್ರಿಕ ಅಲ್ಲ, ಬದಲಾಗಿ ಜಿಯೋಪಾಲಿಟಿಕಲ್. ಆ ಪ್ರಶ್ನೆ ಏನಂದ್ರೆ, ಈ ಎಲ್ಲ ಡೇಟಾವನ್ನು ಯಾರು ನೋಡಬಹುದು? ತಜ್ಞರು ಹೇಳೋ ಪ್ರಕಾರ ಯುರೋಪ್ ಅಥವಾ ಅಮೆರಿಕಾದಿಂದ ಚೀನಾಕ್ಕೆ ಹೋಗೋ ಡೇಟಾವನ್ನ ಚೀನಾ ಸರ್ಕಾರ ಬೇಹುಗಾರಿಕೆಗಾಗಿ ಬಳಸ್ಕೊಳ್ಬೋದು ಅನ್ನೋ ದೊಡ್ಡ ಭಯ ಇದೆ. ಈ ನಂಬಿಕೆಯ ಕೊರತೆ ಚೀನಾದ ಟೆಕ್ ಕಂಪನಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸವಾಲಾಗಿದೆ. ಇಲ್ಲೊಂದು ವಿಚಿತ್ರವಾದ ಪರಿಸ್ಥಿತಿ ಇದೆ. ದೇಶದೊಳಗೆ ಅಪಾರ ಪ್ರಮಾಣದ ಡೇಟಾ ಸಿಗೋದ್ರಿಂದ ಇನ್ನೋವೇಷನ್ ವೇಗವಾಗಿ ನಡೀತಾ ಇದೆ. ಆದರೆ ದೇಶದ ಹೊರಗೆ ಡೇಟಾ ಪ್ರೈವಸಿ ಮತ್ತು ಸರ್ಕಾರದ ಹಸ್ತಕ್ಷೇಪದ ಬಗ್ಗೆ ಇರೋ ಅನುಮಾನದಿಂದ ನಂಬಿಕೆಯ ಮೇಲೆ ಆಮದು ನಿಷೇಧ ಹೇರಿದಂತಾಗಿದೆ. ಕೊನೆಯದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಇದು ಕೇವಲ ಅಲ್ಗಾರಿದಮ್ಗಳ ನಡುವಿನ ರೇಸ್ ಅಲ್ಲ, ಇದು ಸಿಸ್ಟಮ್ಗಳ ಅಂದರೆ ವ್ಯವಸ್ಥೆಗಳ ನಡುವಿನ ಒಂದು ಸ್ಪರ್ಧೆ. ಎಐನಲ್ಲಿ 2 ರೀತಿ ಇದೆ. ಒಂದು ಡಿಜಿಟಲ್ ಎಐ, ಇದು ನಮ್ಮ ಫೋನ್, ಕಂಪ್ಯೂಟರ್ ಸ್ಕ್ರೀನ್ಗಳಲ್ಲಿ ಜೀವಿಸುತ್ತೆ. ಇನ್ನೊಂದು ಫಿಸಿಕಲ್ ಎಐ, ಇದು ನಮ್ಮ ನೈಜ ಜಗತ್ತಿನಲ್ಲಿ ಕೆಲಸ ಮಾಡುತ್ತೆ, ಕಾರು ಓಡಿಸುತ್ತೆ, ನಗರಗಳನ್ನು ನಿರ್ವಹಿಸುತ್ತೆ. ಪಾಶ್ಚಿಮಾತ್ಯ ದೇಶಗಳು ಡಿಜಿಟಲ್ ಎಐ ಮೇಲೆ ಹೆಚ್ಚು ಗಮನ ಹರಿಸಿದ್ರೆ, ಚೀನಾ ಫಿಸಿಕಲ್ ಎಐಯನ್ನ ಬೃಹತ್ ಪ್ರಮಾಣದಲ್ಲಿ ಜಾರಿಗೆ ತರ್ತಿದೆ. ಹಾಗಾಗಿ ಕೊನೆಯದಾಗಿ ಈ ಪ್ರಶ್ನೆಯನ್ನ ಯೋಚನೆ ಮಾಡಬೇಕು. ಈ ಸ್ಪರ್ಧೆ ಯಾರು ಅತಿ ಬುದ್ಧಿವಂತ ಎಐಯನ್ನ ಸೃಷ್ಟಿಸ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲ, ಬದಲಾಗಿ ಆ ಬುದ್ಧಿಮತ್ತೆ ನಿಜವಾಗಿ ಬದುಕಲು ಬೇಕಾದ ಜಗತ್ತನ್ನು ಯಾರು ಕಟ್ಟಬಲ್ಲರು ಅನ್ನೋದ್ರ ಬಗ್ಗೆ. ಬಹುಶಃ ಇದುವೇ ಜಾಗತಿಕ ಎಐ ಸ್ಪರ್ಧೆಯ ನಿಜವಾದ ಸ್ವರೂಪ.